ನಾನು ಈಗ ನಮ್ಮ ಮೀನುಗಾರಿಕೆ ಇಲಾಖೆಯಿಂದ ನಮ್ಮ ಎಲ್ಲ ಮೀನುಗಾರರಿಗೆ ಯಾವ ರೀತಿ ಕೆಲವು ಸೌಲಭ್ಯಗಳ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಕೃಷಿ ಮಾಡೋದು ಹೇಗೆ ಅಂತಂದರೆ, ನಿಮ್ಮಲ್ಲಿ ಯಾರಿಗಾರು ಸ್ವಂತ ಜಮೀನಿದ್ದರೆ, ಅಂಥ ಜಾಗದಲ್ಲಿ ನೀರಿನ ಸವಲತ್ತಿದ್ದರೆ, ನೀವು ಕನಿಷ್ಠ ಒಂದು ಇಲಾಖೆಯಿಂದ ಒಂದು 1/4 ಎಕರೆ ಅಂದರೆ 25 ಸೆಂಟ್ಸ್ ಜಾಗ ಇಷ್ಟು ಮಾಡಿದ್ರೆ, ನೀವು ಅದರಲ್ಲಿ ಕೃಷಿ ಕೊಳ ಮಾಡಿದ್ರೆ, ನೀವು ಅದು ನಮ್ಮ ಇಲಾಖೆಯಿಂದ ಅದು ಒಂದು ನಮ್ಮ ಯೂನಿಟ್ ಕಾಸ್ಟ್ 1 ಹೆಕ್ಟೇರ್ಗೆ 7 ಲಕ್ಷ ಯೂನಿಟ್ ಕಾಸ್ಟ್ ಇರ್ತದೆ. ಅದರಲ್ಲಿ ನಿಮಗೆ ನೀರಿನ ಸವಲತ್ತು ಇತ್ತು ಅಂತಂದರೆ, ನೀವು ಒಂದು ಮಿನಿಮಮ್ 1/4 ಎಕರೆ ಮಾಡಿದ್ರೆ ನಾವು ಅದ್ರ 40% ಮತ್ತು ಕೆಲವರಿಗೆ 60% ಆ ಥರ ಬೇಸ್ನ ಇದರಲ್ಲಿ ನಾವು ಸಹಾಯಧನ ಕೊಡ್ತಾ ಹೋಗ್ತೀವಿ. ಇದೇನಿಲ್ಲ, ಒಂದು ಎಲ್ಲಿದೆ ಒಂದು JCB ತೊಗೊಂಡು ಆ ಥರ ನೋಡಿದ್ರಲ್ಲ, ತುಂಬ ಸಿಂಪಲ್. ನೀವೇನು ಸಿಮೆಂಟ್ ಸ್ಟ್ರಕ್ಚರ್ ಎಲ್ಲ ಮಾಡೋಂಥ ಏನೋ ಅವಶ್ಯಕತೆ ಇರಲ್ಲ. ಜಸ್ಟ್ ಅದನ್ನು ಡಿಗ್ ಮಾಡಿ ಒಂದು 5ರಿಂದ 6 ಅಡಿ ನೀರಿನಷ್ಟು ಆಳ ಮಾಡಿಕೊಂಡ್ರೆ ಸಾಕು. ಅಷ್ಟಿದ್ರೆ ನಿಮಗೆ ಒಂದು ಏನಪ್ಪ ನೀರು ಅದು ಸೀಪೇಜ್ ಆಗಬಾರ್ದು. ತುಂಬ ಸಿಂಪಲ್ಲಾಗಿ ಒಂದು JCB ತಂದು ಕೆಲಸ ಮಾಡಿದ್ರೆ ಸಾಕು. ನಾವು ಇದರಲ್ಲಿ ಮೀನು ಕೃಷಿ ಕೊಳೆ ಮಾಡಿ ಬೆಳೆಸ್ಬೋದು. ನಮ್ಮ ಎಲ್ಲೆಲ್ಲಿ ಇರ್ತದೆ ಇದು ಸಣ್ಣ ಜಾಗ ಅಂತ ಅಂದ್ಕೊಳ್ಳೋದು ಅವಶ್ಯಕತೆ ಇರಲ್ಲ. ಅವ್ರಿಗೆ ಎಷ್ಟು ಜಾಗ ಇರುತ್ತೋ ಅದರಲ್ಲಿ ಮಾಡಿದ್ರೆ ಖಂಡಿತ ನಾವು ಆದಾಯ ನಾವು ಹೆಚ್ಚು ಮಾಡ್ಕೊಳ್ಬೋದು. ಸೊ ಕೆಲವು ಈಗ ಕೃಷಿ ಇಲಾಖೆ ಆಗಲಿ ಮತ್ತು ತೋಟಗಾರಿಕೆ ಇಲಾಖೆ ಆಗಲಿ, ಅವರೆಲ್ಲ ನಿಮ್ಮ ತೋಟಗಳು ಇದರಲ್ಲೆಲ್ಲ ನೀರಿನ ಸವಲತ್ತು ಮಾಡಲಿಕ್ಕೆ ಕೃಷಿ ಹೊಂಡಗಳು ಅಂತ ಮಾಡಿರ್ತಾರೆ ಅಲ್ವಾ. ಕೆಲವರು ತೋಟ ಗಿಟ ಇದೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅಂಥ ಕೃಷಿ ಹೊಂಡಗಳಲ್ಲೂ ಕೂಡ ನಾವು ಈಗ ಸಾಮಾನ್ಯ ಗೆಂಡೆ ಅಂತ ಕಾಮನ್ ಕಾರ್ಪ್ ಅಂತ ಹೇಳ್ತೀವಿ, ಗೌರಿ ಮೀನು ಅಂತ ಕರೀತಾರೆ ಲೋಕಲ್ ಇದರಲ್ಲಿ. ಆ ಮೀನು ಮತ್ತು ಟಿಲಾಪಿಯಾ ಮೀನು ಇವೆರಡನ್ನೂ ನಾವು ಇಲಾಖೆಯಿಂದ ನಾವು ಫ್ರೀಯಾಗಿ ಕೊಡ್ತೀವಿ. ಈಗ ಕರಿ ಮೀನು ಅಂತೆಲ್ಲ ಬರುತ್ತಲ್ಲ, ಆ ಥರ ಆ ಜಾತಿ ಮೀನದು, ಅದನ್ನು ಕೂಡ ನಾವು ಕೊಡ್ತೀವಿ. ಆದರೆ ಏನಪ್ಪ ಅಂದರೆ ಅದನ್ನು ಎಲ್ಲ ಕಡೆ ಬಿಡ್ಲಿಕ್ಕಾಗಲ್ಲ. ಅದು ಯಾಕೆಂದರೆ ಅದು ಒಂದು ಸರಿ ಗಂಡು ಹೆಣ್ಣು ಒಂದು ಕಡೆ ಬಿಟ್ಬಿಟ್ರೆ ಎಲ್ಲ ಕಡೆ ಅದು ಹರಡ್ಕೊಂಡ್ಬಿಟ್ಟು ಅದು ಬೇರೆ ಅಲ್ಲಿ ಇರ್ತಕ್ಕಂಥ ನೇಚರಲ್ಲಿ ಇರ್ತಕ್ಕಂಥ ಎಲ್ಲ ಸಂತೆಗಳು ನಾಶ ಮಾಡಕ್ಕೆ ಬಿಡ್ತದೆ. ಸೊ ಈಗ ಸಲಕರಣೆ ಕಿಟ್, ಈಗ ಏನು ಅಂತಂದರೆ ಮೀನುಗಾರಿಕೆ ಮಾಡಲಿಕ್ಕೆ ಎಲ್ಲರಿಗೂ ಸಲಕರಣೆ ಸಾಧನಗಳು ಬೇಕಾಗ್ತದೆ. ಇದು ಎಲ್ಲ ಏನು ಅವರಿಗೆ ಲೈಫ್ ಜಾಕೆಟ್ಟು, ಇವಾಗ ತೆಪ್ಪ ಎಲ್ಲ ಕರಾವಳಿಯಲ್ಲಿ ಉಪಯೋಗ ಆಗಲ್ಲ, ಅಷ್ಟು ಒಳನಾಡಲ್ಲಾಗ್ತದೆ. ಬಟ್ ನಮ್ಮಲ್ಲಿ ಇದನ್ನು ಲೈಫ್ ಜಾಕೆಟ್ ಕೊಡ್ತೀವಿ. ಲೈಫ್ ಜಾಕೆಟ್ನ ನಮ್ಮಲ್ಲಿ ಎಲ್ಲ ಜನಕ್ಕೆ ನಾವು ಮೀನುಗಾರಿಕೆ ಇದರಲ್ಲಿ ಕೊಡ್ತೀವಿ. ಇದು 10,000 ರೂಪಾಯಿಯಷ್ಟು ವರ್ತ್ ಇದು ಮೆಟೀರಿಯಲ್ ಇರ್ತದೆ. ಸೊ ಎಲ್ಲರಿಗೂ ಫ್ರೀಯಾಗಿ ಕೊಡ್ತೀವಿ. ಇದಕ್ಕೆ ಯಾರು ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮಲ್ಲಿ ಏನಪ್ಪ ಅಂದರೆ, ನೀವು ಅದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದಾಗ ಅದನ್ನು ನಾವು ಪ್ರೋಸೆಸ್ ಮಾಡಿ ಇಲಾಖೆಯಿಂದ ನಾವು ವರ್ಷದಲ್ಲಿ ಒಂದ್ಸರಿ ಕೊಡ್ತೀವಿ. ಸೊ ಈ ಥರ ಕೆಲವು ಸ್ಕೀಮ್ಗಳಲ್ಲಿ ನಾವೀಗ ಮೀನು ಕೃಷಿ ಮಾಡೋಂಥರಿಗೆ ಯಾವ ರೀತಿ ವೈಜ್ಞಾನಿಕ ಮಾಡಬೇಕು. ಈಗ ನಾನು ಒಳನಾಡು ಮೀನು ಕೃಷಿಯಲ್ಲಿ ಕಾಟ್ಲಾ, ರೋಹು, ಮೃಗಾಲ್ ಮತ್ತು ಕಾಮಕಾಪ್ ಅಂತೆಲ್ಲ ಹೇಳ್ತೀವಿ. ಅದೇ ಥರ ಈಗ ಹೊಸದಾಗಿ ಕೆಲವು ಬಯೋಫ್ಲಾಕು, RES ಅಂತೆಲ್ಲ ಬಂದಿದೆ ಕೆಲವು ಸ್ಕೀಮ್ ಇದ್ರಲ್ಲ. ಅದರೆಲ್ಲ ಯಾವ ರೀತಿ ನಾವು ಮೀನು ಕೃಷಿ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ನಮ್ಮ ಕೃಷಿ ತರಬೇತಿ ಕೇಂದ್ರಗಳಲ್ಲಿ ಅವರಿಗೆ ತರಬೇತಿ ಕೊಡ್ತೀವಿ, ಮಾಹಿತಿ ಕೊಡ್ತೀವಿ. ಅದು ಒಂದು ನಮ್ಮ ಇಲಾಖೆಯಿಂದ ಇದು. ಮತ್ತು ಕ್ಷೇತ್ರಗಳ ಭೇಟಿ, ನಿಮಗೇನಂದ್ರೆ ಯಾರೋ ಇಲ್ಲಿ ಚೆನ್ನಾಗಿ ಮಾಡ್ತಿದೆ ಅಂತ ಕಡೆಗೆ ಕರ್ಕೊಂಡು ಅವ್ರಿಗೆ ಫೀಲ್ಡ್ ವಿಸಿಟ್ಸ್ ಥರ ತೋರಿಸಿ ಅವ್ರು ನೋಡಿದಾಗ ಅವ್ರಿಗೆ ವಿಚಾರಿಸಿದಾಗ ನಾವು ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಮಗೆ. ಇಲ್ಲಾಂದರೆ ಸುಮ್ಮನೆ ಏನೋ ನಾವು ಹೇಳಿದ್ರೆ ಅಷ್ಟು ಇದಾಗಲ್ಲ. ಯಾರೋ ಮಾಡ್ತಿದ್ದಾರೆ ಅಂತಂದರೆ ಪ್ರಾಕ್ಟಿಕಲ್ ಮಾಡ್ತಾಯಿದ್ರೆ ನಮಗೆ ಖಂಡಿತ ಅದ್ರ ಬಗ್ಗೆ ಒಂದು ಆಸಕ್ತಿನೂ ಬರುತ್ತೆ. ಮಾಡ್ಬೋದಪ್ಪ ಅಂತ ನಮಗೆ ಒಂದು ಪ್ರೇರಣೆ ಸಿಗ್ತದೆ. ಸೊ ಈ ಮಾರ್ಕೆಟ್ಗೆ ಸಂಬಂಧಪಟ್ಟಾಗಿ ಅಂತಂದರೆ ನಾವು ಬೇಗ, ಯಾಕೆಂದರೆ ಮೀನು ಬೇಗ ಹಾಳಾಗುತ್ತೆ ಅದನ್ನು ಸಾಗಾಣಿಕೆ ಮಾಡ್ಬೇಕು ನಾವು. ಆದಷ್ಟು ಬೇಗ ಇಲ್ಲಿಂದ ಹಿಡಿದ ಸ್ಥಳದಿಂದ ಇಲ್ಲಿ ಮಾರಾಟ ಮಾಡೋ ಸ್ಥಳಕ್ಕೆ, ಎಲ್ಲ ಪ್ರೊಸೆಸ್ ಮಾಡೋ ಸ್ಥಳಕ್ಕೆ ತಗೊಂಡೋದ್ರೆ ಅದು ತಾಜಾತನ ಉಳಿಸ್ಕೊಳ್ಬೋದು ನಾವು. ಸೊ ಆ ದೃಷ್ಟಿಲಿ ನಾವು ನಮ್ಮ ಇಲಾಖೆಯಿಂದ ಈಗ ಒಂದು 2 ವೀಲರ್ಗೂ ಸಬ್ಸಿಡಿ ಕೊಡ್ತೀವಿ, 3 ವೀಲರಿಗೆ ಕೊಡ್ತೀವಿ, ಮತ್ತು 4 ವೀಲರ್ಗೆ. 2 ವೀಲರಿಗೆ ಬಂದು ನಮಗೆ ಅಪ್ ಟು 30,000 ತನಕ ಸಹಾಯಧನ ಕೊಡ್ತೀವಿ. 3 ವೀಲರ್ ಆಟೋ ರಿಕ್ಷಾ ಆದರೆ ನಿಮಗೆ 1,20,000 ತನಕ ಸಬ್ಸಿಡಿ ಸಿಗುತ್ತೆ. ಮತ್ತು ಇದು ಯಾವುದು 4 ವೀಲರ್ ಆದರೆ ನಿಮಗೆ 2,40,000 ತನಕ ನಾವು ಸಬ್ಸಿಡಿ ಕೊಡ್ತೀವಿ. ಇದಕ್ಕೇನಪ್ಪ ಅಂದರೆ ನಾವು ಏನು ಸ್ಕೀಮ್ ಕರಿತೀವಿ ಅವಾಗ ನೀವು ಒಂದು ಅಪ್ಲಿಕೇಶನ್ ಹಾಕಿ, ನೀವು ಸಂಬಂಧಿತ ತಾಲೂಕು ಕಚೇರಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್, ನಿಮ್ಮದೆಲ್ಲ ಆಧಾರ್ ಕಾರ್ಡು ಮತ್ತು ನಿಮ್ಮ ವಿಳಾಸ, ನಿಮ್ಮ ಮೀನುಗಾರಿಕೆ ಮಾಡ್ತಿರೋ ಸಹಕಾರ ಸಂಘದಿಂದ ಒಂದು ಏನು ದೃಢೀಕರಣ ಪತ್ರ, ಅದೆಲ್ಲ ಕೊಟ್ಟರೆ ನಾವು ಪ್ರೊಸೆಸ್ ಮಾಡಿ. ಇದೊಂದು ವಾಹನ ಅಂತ ನಿಮಗೆ ಕೆಲವು ಗೊತ್ತಿರ್ಬೋದು. ಈಗ ನಾವು KBDC ಇದರಿಂದ ನಾವು ಒಂದು ವೆಹಿಕಲೆಲ್ಲ ಕೊಡ್ತಾ ಇದ್ರೆಲ್ಲ, ಇದನ್ನು ಸಂಘ ಸಂಸ್ಥೆಗಳಿಗೆ ಕೊಡ್ತಾರೆ. ಮತ್ತು ನೀವು SC STಗಳಿಗೆ, ಮಹಿಳೆಯರಿಗೆ ಅವರಿಗೆ ಡೆಪಾಸಿಟ್ ಮಾಡಬೇಕಷ್ಟೇ. ನಾವು 50,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಅದನ್ನು ತಿಂಗಳ 3,000 ರೂಪಾಯಿ ನೀವು ಬಾಡಿಗೆ ಕಟ್ಕೊಂಡೋದ್ರೆ ಆಯಿತು. ಸುಮಾರು ಜನ ತೊಗೊಂಡಿದ್ದಾರೆ, ಇಲ್ಲ ಮಲ್ಪೆಲೆಲ್ಲ ಕೆಲವರು ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ. ಸೊ ಒಳ್ಳೆ ಇದರಲ್ಲಿ ಏನಾಗುತ್ತಪ್ಪ ನಿಮಗೆ ಅಂತಂದರೆ, ಒಂದು ಹಗಲೊತ್ತು ನೀವು ಅದನ್ನು ಟ್ರಾನ್ಸ್ಪೋರ್ಟ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು, ವೆಹಿಕಲ್ ಯೂಸ್ ಮಾಡ್ಕೋಬೋದು. ಮತ್ತು ಸಂಜೆ ಹೊತ್ತು ಅದರ ಒಂದು ಬೀಚ್ ಹತ್ರ ಎಲ್ಲ ತೊಗೊಂಡು ಇಟ್ಕೊಳ್ಳೋದಕ್ಕೆ ಎಲ್ಲ ಫೆಸಿಲಿಟಿ ಇರ್ತದೆ. ಅದರ ಡೀಪ್ ಫ್ರೀಜರ್ ಇರುತ್ತೆ, ಇಟ್ಕೋಬೋದು. ಮತ್ತು ಫ್ರೈ ಮಾಡ್ಬೋದು. ಎಲ್ಲಿ ಬೇಕಾದ್ರೆ ನೀವು ಜಾಗ ಬೇಕು ಅಂತಿಲ್ಲ, ಎಲ್ಲ ತೊಗೊಂಡು ನಿಲ್ಲಿಸ್ಕೊಂಡು ಅಲ್ಲಿ ಮೀನು ಮಾರಾಟ ಮಾಡಿ ಅದರಲ್ಲೂ ಕೂಡ ಆದಾಯ ಪಡ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಇದಕ್ಕೇನಂದರೆ ಜನರಲ್ನವರಿಗೆ 1 ಲಕ್ಷ ಡೆಪಾಸಿಟ್ ಇರಬೇಕು. ಮಹಿಳೆಯರು SC ST ಅವರಿಗೆ ಆದರೆ 50,000 ರೂಪಾಯಿ ಡೆಪಾಸಿಟ್ ಇರಬೇಕು. ನೀವು ಯಾವಾಗ ಬೇಡ ಅಂತ ನೀವು ವಾಪಸ್ ವೆಹಿಕಲ್ ಕೊಡ್ತೀರೋ ಅವಾಗ ನಿಮಗೆ ಅದು ಹಣನೂ ವಾಪಸ್ ಕೊಡ್ತಾರೆ. ಡೆಪಾಸಿಟ್ ಏನಿಟ್ಟಿರ್ತೀರೋ ಅದು ನಿಮಗೆ ವಾಪಸ್ ಬರ್ತದೆ. ಸೊ ನಾನು ಇದನ್ನು ಹೇಳಿದ್ರೆ ಅಂದರೆ ಕೆಲವು NRM LM ಇದರಲ್ಲೆಲ್ಲ ಇಂಥದ್ದೊಂದು ನೀವು ಸಂಘಗಳು ಸಂಸ್ಥೆಗಳೆಲ್ಲ ಮಾಡಿಕೊಂಡ್ರೆ
ಒಂದು ಒಳ್ಳೆ ನಿಮಗೆ ಅನುಕೂಲ ಆಗ್ತದೆ. ಬೆಳಗ್ಗೆ ಹೊತ್ತು ನೀವು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಕೊಡ್ಬೋದು, ವೆಹಿಕಲ್ ಟ್ರಾನ್ಸ್ಫರ್ ಇದು ಬೇರೆ ಏನಕ್ಕಾದರೂ ಬಾಡಿಗೆ ಥರ ಕೊಟ್ಕೋಬೋದು. ಸಂಜೆ ಹೊತ್ತು ಎಲ್ಲಿ ಬೇಕಾದ್ರೆ ಮಾಡ್ಕೊಂಡ್ರೆ ಅದು ಕೂಡ ಅನುಕೂಲ ಮಾಡ್ಕೋಬೋದು. ಯಾಕೆಂದರೆ ಇಲ್ಲಿ ಮಲ್ಪೆನಲ್ಲಿ ಒಬ್ಬರು ಆದಿತ್ಯ ಅಂತ ಒಬ್ಬರು ತೊಗೊಂಡು ಮಾಡಿದ್ದಾರೆ ಈ ಕಡೆ ಪುಡುಕೆರೆನಲ್ಲಿ. ಗುತ್ತಿಗೆ ಫಾರ್ ಎಕ್ಸಾಂಪಲ್ ಒಂದು ಸಂಘಕ್ಕೆ ನಾವು 3 ಕೆರೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಇರ್ತದೆ. 3 ಕೆರೆ ಅಂದರೆ ಒಟ್ಟು 300 ಹೆಕ್ಟೇರ್ ಏರಿಯಾ ಇರಬೇಕು ಅವರಿಗೆ. ಸೊ ಆ ಥರ ಇದ್ದರೆ ಅವರಿಗೆ ನಾವು ಕೊಡ್ಲಿಕ್ಕೆ 5 ವರ್ಷ ಇರ್ತದೆ. ಮತ್ತು ಹಿಂದಿನ 3 ವರ್ಷಗಳ ಆದಾಯ ಏನು ಅದು ಸರಾಸರಿ ಅಥವಾ ಒಂದು ಎಫೆಕ್ಟಿವ್ ವಾಟರ್ ಸ್ಪೆಡಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ 100 ಹೆಕ್ಟೇರ್ ಕೆರೆ ಇತ್ತು ಅಂದರೆ ಅದರ 50% ಮಾತ್ರ ತಗೊಳ್ತೀವಿ. ಯಾಕೆಂದರೆ ವರ್ಷ ಪೂರ್ತಿ ನೀರಿರೋದಿಲ್ಲ. ಈ 100 ಹೆಕ್ಟೇರ್ ಏರಿಯಾ ನಮಗೆ ಇತ್ತು ಅಂತ ಕೂಡ ಅದನ್ನು ನಾವು ವರ್ಷ ಪೂರ್ತಿ ಆವ್ರೇಜ್ ತೊಗೊಂಡ್ರೆ 50% ಅಂತ ಮಾಡಿ ಅದಕ್ಕೆ 1 ಹೆಕ್ಟೇರಿಗೆ 300 ರೂಪಾಯಿ ಥರ ನಾವು ಚಾರ್ಜ್ ಮಾಡಿ ಅದನ್ನು ಗುತ್ತಿಗೆ ಹಣ ಅಂತ ಇದು ಮಾಡ್ತೀವಿ. ಅದನ್ನ ಪ್ರತಿ ವರ್ಷ 5% ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಆ ಇದರಲ್ಲಿ ಅವರು ಸಂಘಗಳು ರಚನೆ ಮಾಡಿಕೊಂಡು ಆ ಸಂಪನ್ಮೂಲ ಬಳಸ್ಕೊಂಡು ಅಲ್ಲಿ ಮೀನು ಮರಿ ಬಿಟ್ಟು ಆದಾಯ ಎಲ್ಲ ತಗೊಳ್ತಾರೆ. ಅದನ್ನು ಮತ್ತೆ ಸೇಮ್ ನಮ್ಮದು ಸೊಸೈಟಿ ಇದು ಕರಾವಳಿದು ಬೇರೆ, ಅದು ಒಳನಾಡೋದು ಬೇರೆ, ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಸೇಮ್ ಎಲ್ಲ ಇದು. ಸೊ ಈಗೇನು ನಾವೀಗ ಈ ಕೆರೆಗಳೆಲ್ಲ ಏನೇನು ಮಾಡ್ತೀವಿ ಅವರಿಗೆಲ್ಲ ನಾವು ಮೀನು ಮರಿ ತೊಗೊಳ್ಳಿಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಯಾರು ಕೆರೆ ತೊಗೊಂಡಿರ್ತಾರೆ ಅವರಿಗೆಲ್ಲ ನಾವು ಒಂದು ಸಹಕಾರ ಸಂಘಗಳಿಗೆ 20,000 ತನಕ ಅವ್ರು ಸಬ್ಸಿಡಿ ಕೊಡ್ತೀವಿ. ಇಂಡಿವಿಜುವಲ್ ಒಬ್ಬರ ವ್ಯಕ್ತಿ ಆದರೆ 5,000 ತನಕ ಅವರು ಸಹಾಯಧನ ಅಂತ ಕೊಡ್ತೀವಿ. ಅವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಎಲ್ಲ ಇದರಲ್ಲಿ ಯಾವುದು ನಮ್ಮ ಸರ್ಕಾರಿ ಸ್ವಾಮ್ಯದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಅಥವಾ ನೋಂದಣಿ ಇರ್ತಂಥ ಕೇಂದ್ರಗಳಲ್ಲಿ ಅವ್ರು ಮೀನು ಮರಿ ತೊಗೊಂಡ್ರೆ ಅದಕ್ಕೆ ಸಹಾಯಧನ ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ. ಸೊ ಮತ್ಸ್ಯ ಆಶ್ರಯ ಎಲ್ಲ ಗೊತ್ತಿದೆ ಎಲ್ಲರಿಗೂ. ನಮಗೆ ಮನೆಗಳು ಸುಮಾರು ಇಲ್ಲಿ ಕೊಡ್ತಾ ಇದ್ದೀವಿ. ಎಲ್ಲ ಸಾಮಾನ್ಯ ವರ್ಗಕ್ಕಾದರೆ 1,20,000 ಸಿಗುತ್ತೆ. SC ST ಮತ್ತು ವರ್ಗಕ್ಕಾದರೆ 1.75 ಲಕ್ಷ ಅವರಿಗೆ ಸಬ್ಸಿಡಿ ಕೊಡ್ತೀವಿ. ಇದನ್ನು ಇನ್ನರ ಜೊತೆ ನಾವು ಕನ್ವರ್ಜೆನ್ಸ್ ಮಾಡಿಕೊಂಡ್ರೆ ಅಲ್ಲಿಂದ 30-40 ಸಾವಿರ ಮತ್ತು ಎಕ್ಸ್ಟ್ರಾ ನಮಗೆ ಸಿಗ್ತದೆ. ಭಾಳ ಒಳ್ಳೆ ಸ್ಕೀಮ್ ಇದು. ಯಾರು ಸೊಸೈಟಿಯವ್ರು ಮಾಡ್ತಾರೆ ಅವ್ರ ಕೆರೆ ಇರುತ್ತಲ್ಲ ಆ ಕೆರೆಯಲ್ಲಿ ಹಿಂದ್ಗಡೆ ಬೇಸಿಗೆ ಆದಂಗೆ ನೀರು ಕೆಳಗೆ ಹೋಗುತ್ತೆ, ಜಾಗ ಓಪನ್ ಆಗುತ್ತೆ. ಸೊ ಅಲ್ಲಿ ಏನು ನೀರು ರಿಸೀಡ್ ಆದಾಗ ಜಾಗ ಓಪನ್ ಆಗುತ್ತೆ. ಅಲ್ಲಿ ಅವರು ಒಂದು ಜಸ್ಟ್ ಆಗಲೇ ನಾವು ಕೊಳ ತೂರು ಆ ಥರ ಅವ್ರು JCB ಒಂದು ಕೊಳ ಮಾಡಿಕೊಂಡ್ರೆ ಅಲ್ಲಿ ಅವ್ರು ಬೇಕಾದ ಮರಿಗಳು ಅಲ್ಲೇ ಸಾಕ್ಬೋದು ಅವರು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಆ ಮರಿಗಳು ಏನು ನಾವು ಸ್ಪಾನ್ ಅಂತ ಮೀನು ಮರಿಗಳಲ್ಲಿ 3 ಥರ ಬರುತ್ತೆ, ಸ್ಪಾನು, ಫ್ರೈ ಮತ್ತು ಫಿಂಗರ್ಲಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಸ್ಪಾನ್ಗಳನ್ನ ಎಲ್ಲ ಕಡೆ ಸಿಗೋದಿಲ್ಲ. ನಮ್ಮ BR ಪ್ರಾಜೆಕ್ಟು ಅಂತ ನಮ್ಮ ಫಾರಮ್ ಇದೆ, ಅವ್ರು ಪ್ರೊಡಕ್ಷನ್ ಮಾಡ್ತಾರೆ. ಅಲ್ಲಿ ತೊಗೊಂಬಂದರೆ ಇವರು ಅದನ್ನು ಕೆರೆಗೆ ಎಷ್ಟು ಬೇಕೋ ಒಂದು ಹೇಳಬೇಕು ಅಂದರೆ 1 ಹೆಕ್ಟೇರಿಗೆ ನಾವು 2,000 ಮರಿಗಳನ್ನ ಬಿಡ್ತೀವಿ. ಅಡ್ವಾನ್ಸ್ ಫಿಂಗರ್ಲೆನ್ಸ್ ಅಂತ ಹೇಳ್ತೀವಿ. ಅದು ಹೆಚ್ಚು ಕಡಿಮೆ 70 mm ಇಂದ 80 mm ಥರ ಇರ್ತದೆ. ಸೊ ಅಂಥ ಮರಿಗಳನ್ನು ನೀವು ನಿಮ್ಮ ಸ್ಥಳದಲ್ಲೇ ಬೆಳೆಸ್ಬೋದು. ಈ ಎಸ್ಪೆಷಲಿ ನಾವು FCSಗಳಿಗೆ ಕೋಆಪರೇಟಿವ್ ಸೊಸೈಟಿಗಳು ಹೇಳೋದು, ಅವರು ಅಲ್ಲಿ ಹಿಂದ್ಗಡೆ ಏನು ಒಂದು ಗುಂಡಿ ತೆಗೆದುಬಿಟ್ಟು ಅಲ್ಲಿ ಒಂದು 4 ಅಡಿ ನೀರಿನಷ್ಟು ಮಾಡ್ಕೊಂಡ್ರೆ ಸಾಕು. ಕೆರೆ ನೀರಿರುತ್ತೆ, ಕೆರೆ ನೀರಿಗೆ ಹಾಕ್ಕೊಳ್ತಾರೆ, ಮೀನು ಮರಿ ಸಿಗುತ್ತೆ, ಮೀನು ಮರಿ ತಂದಲ್ಲಿ ಬೆಳೆಸ್ತಾರೆ. ಒಂದು 2 ತಿಂಗಳು ಬೆಳೆಸ್ಬಿಟ್ರೆ ಅವ್ರು ಬೇಕಾದಂಥ ಮರಿಗಳನ್ನ ಅಲ್ಲೇ ಬೆಳೆಸ್ಕೋಬೋದು. ಯಾಕೆಂದರೆ ಇವರು ಫಿಂಗರ್ಲಿಕ್ಸ್ ಬೇಕು ಅಂತ ಬೇರೆ ಕಡೆ ಹೋಗಬೇಕಾದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ದೂರ ಎಲ್ಲೋ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾಗುತ್ತೆ. ಆದರೆ ಇದು ಅದೇ ಅವ್ರ ಸ್ಥಳದಲ್ಲೇ ಮಾಡಿಕೊಂಡ್ರೆ ಅದೇ ನೀರಲ್ಲಿ ಬೆಳೆದಂಥ ಮರಿ ಖಂಡಿತ ದಷ್ಟಪುಷ್ಟವಾಗಿರ್ತದೆ. ಆ ಮರಿನ ಮತ್ತು ಕೆರೆಗೆ ಬಿಟ್ಟಾಗ ಅಲ್ಲಿ ಬದುಕಿ ಉಳಿಗಂತ ಇದು ಪ್ರಮಾಣ ಜಾಸ್ತಿ ಆಗುತ್ತೆ. ಬೇರೆ ಕಡೆ ಎಲ್ಲೋ ಬೆಳೆಸಿದ ಮರಿ ತಂದು ನಾವು ನಮ್ದು ಯಾವುದೋ ಕೆರೆಗೆ ಬಿಟ್ಕೊಂಡ್ರೆ ಅಲ್ಲಿ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ಟ್ರೆಸ್ ಆಗಿರುತ್ತೆ ಮೀನುವರಿಗೆ. ಮತ್ತು ಇಲ್ಲಿ ಕೆರೆಗೆ ಬಿಟ್ಟಾಗ ಅದು ಹೊಸ ವಾತಾವರಣ ಇರುತ್ತೆ, ಅಲ್ಲೂ ಕೂಡ ಅದು ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗದಲ್ಲೇ ಸತ್ತೋಗೋದ ಪ್ರಮಾಣ ಜಾಸ್ತಿ. ಹೊರಗೆ ನೀವು 100 ಮರಿ ಬಿಟ್ಟರೆ ಒಂದು 30-40 ಮರಿ ಆರಾಮಾಗಿ ಸತ್ತೋಗಿರ್ತದೆ. ಸೊ ಒಂದು 60ರಲ್ಲಿ ಎಷ್ಟು ಬೆಳ್ತಿದ್ದೇವೆ ಇದು ಗೊತ್ತಾಗಲ್ಲ. ಸೊ ಈ ಒಂದು ಕೃಷಿಯಲ್ಲಿ ಕೆರೆ ಇಂಚಿನಲ್ಲಿ ಕೊಳ ಮಾಡಿಕೊಂಡ್ರೆ ನಿಮಗೆ ಇದಕ್ಕೆ ನಾವು 1 ಹೆಕ್ಟೇರ್ 2.5 ಲಕ್ಷ ಸಬ್ಸಿಡಿ ಕೂಡ ಕೊಡ್ತೀವಿ. ಸೊ ನಮ್ಮ ಹಣದಲ್ಲೇ ಬೆಳೆಸ್ಕೊಂಡು ಅತಿ ಕಡಿಮೆ ಇದರಲ್ಲಿ ಒಳ್ಳೆ ಮರಿಗಳು ತಗೊಂಡು ಅದು ಬಿಟ್ಟಾಗ ಅಂಥದ್ದು ಅಡ್ವಾನ್ಸ್ ಫಿಂಗರ್ಸ್ ಬಿಟ್ಟಾಗ 8 ತಿಂಗಳು 9 ತಿಂಗಳಿಗೆ ನಿಮ್ಗೆ ಒಳ್ಳೆ ಪ್ರೊಡಕ್ಷನ್ ಬರ್ತದೆ, ಸಂಘಕ್ಕೆ ಆದಾಯನೂ ಆಗ್ತದೆ ಮತ್ತು ಸದ್ಬಳಕೆನೂ ಆಗ್ತದಿಲ್ಲ ಇದು. ಸೊ ಈಗ ಈ ವರ್ಷದಲ್ಲಿ ಹೊಸದ ಒಂದು ನಾವು ಸ್ಕೀಮ್ ಇದೇನು ಮಾಡಿ ಈಗ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದಾರೆ. SC ST ಅವರಿಗೆ 4 ವೀಲರ್ 4 ಚಕ್ರ ವಾಹನ ತಗೊಳ್ಳೋದಕ್ಕೆ ಇದೊಂದು ಹೊಸ ಸ್ಕೀಮ್ ಬಂದಿದೆ. ನಾವು ಆಲ್ರೆಡಿ ಈಗ ಪೇಪರ್ಲ ಕಾಲ್ಫಾರ್ಮ್ ಮಾಡಿ ಇದು ಮಾಡಿದ್ದೀವಿ. SC ST ಮಾತ್ರ ನಾವು ಬೇರೆಯವ್ರಿಗೆ ಬರಲ್ಲ. ಸೊ ಅದರಲ್ಲಿ ನಾವು ಒಟ್ಟು 3 ಲಕ್ಷ ನಾವು ಅದು ಸಬ್ಸಿಡಿ ಕೊಡ್ತೀವಿ ಇದಕ್ಕೆ. ಈ ಸರಿ ಇದು ಕೂಡ ರಾಜ್ಯ ಸರ್ಕಾರದ ಹೊಸ ಯೋಜನೆ. ಸೊ ನಾಡದೋಣಿ ಮೀನುಗಾರರಿಗೆ ಎಂಜಿನ್ ಖರೀದಿ ಮಾಡಲಿಕ್ಕೆ ನಾವು ಗರಿಷ್ಠ 1 ಲಕ್ಷ ತನಕ ಸಬ್ಸಿಡಿ ಕೊಡ್ತೀವಿ. 50% ಮ್ಯಾಕ್ಸಿಮಮ್ 1 ಲಕ್ಷ ತನಕ ನಾವು ಕೊಡೋದಕ್ಕಂತ ಅವಕಾಶ ಇದೆ. ಸೊ ಯಾರು ನಾಡದೋಣಿ ಮಾಡಿದ ಹೊಸ ದೋಣಿ ಮಾಡೋರಿದ್ರೆ ಅವರು ಕೂಡ ಎಂಜಿನ್ ಈಗ ಖರೀದಿ ಮಾಡಿದ್ರೆ ಅವ್ರಿಗೆ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದೊಂದು ನಮಗೆ ಕೇಂದ್ರ ಸರ್ಕಾರದ ಒಂದು ಭಾಳ ಮಹತ್ತರವಾದ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಸೊ ನ್ಯಾಷನಲ್ ಇದರಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ. ಸೊ ನಾವೇನಪ್ಪ ಅಂದರೆ ಮೀನುಗಾರಿಕೆ ನಮ್ಗೆ ಗೊತ್ತಿರಂಗೆ
ತುಂಬ ಅನಾರ್ಗನೈಸ್ ಸೆಕ್ಟರ್ ಇದು. ಎಲ್ಲೂ ಒಂದು ಅದೇ ನೀವು ಕೃಷಿ ತಗೊಂಡ್ರೆ APMC ಮಾರ್ಕೆಟ್ ಇದೆ, ಅದು ಬೇಕಾದ ಬೆಂಬಲ ಬೆಲೆ ಸಿಗುತ್ತೆ, ಎಲ್ಲ ಕಡೆ ಅವ್ರಿಗೊಂದು ಮಾಹಿತಿ ಇರ್ತದೆ. ಆದರೆ ನಮ್ಮ ಮೀನುಗಾರರಿಗೆ ಈಗ ಉಡುಪಿಲಿ ಇದ್ದಷ್ಟು ಮಾಹಿತಿ ನಮ್ಮ ಕುಂದಾಪುರದಷ್ಟು ಬೈಂದೂರು ಇರಲ್ಲ. ಈ ಕಡೆ ಹಂಗೆ ಆ ಥರ ಒಂದು ಎಲ್ಲರೂ ನಮ್ಮ ಮೀನುಗಾರರು ಒಂಥರ ವ್ಯವಸ್ಥಿತ ರೀತಿಯಲ್ಲಿ ಒಂದು ಆರ್ಗನೈಸ್ ಸೆಕ್ಟ್ರಲ್ಲಿ ಬಂದಿಲ್ಲ ನಮ್ಮದು. ಆ ಥರ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಇಡೀ ದೇಶ ನಮ್ಮ ಕರ್ನಾಟಕದ ಮಾತ್ರ ಅಂತಲ್ಲ, ಇನ್ನು ಎಲ್ಲ ಇಡೀ ದೇಶದಲ್ಲೇ ಆ ಥರ ಇದೆ. ಟೋಟಲಿ ಫಿಶರಿ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಇದೆ. ಸೊ ಅದನ್ನು ಒಂದು ರೂಪರೇಷೆ ಮಾಡಿಬಿಟ್ಟು ಒಂದು ಸ್ಟ್ರೀಮ್ ಲೈನ್ ತರಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಅಂತ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನು ಮಾಡಬೇಕು ಅಂದರೆ ನಾವು ಏನೇ ಮೀನುಗಾರರು ಯಾರೇ ಮೀನು ಚಟಿ ತೊಡಗಿಡಿತಂತಾರೋ ಈ ಒಂದು ಆ್ಯಪ್ ಇದೆ, ಅದ್ರಲ್ಲಿ ಹೋಗಿ ನೀವೆಲ್ಲ ಡೇಟಾ ಫೀಡ್ ಮಾಡಿದ್ರೆ ನಿಮಗೆ ಒಂದು ನಾವು ನಮ್ಮ ಇಲಾಖೆಗೆ ಬರ್ತೀವಿ, ನಾವು ಅದನ್ನು ನಿಮ್ದು ಏನು ಡಾಕ್ಯುಮೆಂಟ್ಸ್ ನೀವು ಕೊಟ್ಟು ಅದ್ರ ಪಕ್ಕ ನಾವು ಅಪ್ರೂವ್ ಮಾಡ್ತೀವಿ. ಸೊ ಅದರಲ್ಲಿ ನಾವು ಮೀನುಗಾರರು ಅಂತ ಒಂದು ನಮಗೆ ದೃಢೀಕರಣ ಸಿಗ್ತದೆ. ಸೊ ಇದೆಲ್ಲ ನಾವು ಡೇಟಾ ಬೇಸ್ ಅವ್ರು ಕ್ರಿಯೇಟ್ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊಸ ಯೋಜನೆಗಳನ್ನ ತರ್ತಾರೆ. ಅವಾಗ ಈ ಯಾರು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂಥವ್ರಿಗೆ ಅವಕಾಶಗಳು ಸಿಗ್ತದೆ. ಸೊ ನಾವು ಮೀನುಗಾರೆಲ್ಲ ನಾವು ಸೊಸೈಟಿಗಳು ಅದನ್ನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನಿಮ್ಮೆಲ್ಲ ಮೆಂಬರ್ಸಿಗೆ ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ, ಮತ್ತು ಈವನ್ ನಿಮ್ಮ ಸಂಘಗಳು ಕೂಡ ಇದರಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಯಾಕಂದರೆ ಸಂಘಗಳಿಗೂ ಬೇರೆ ಬೇರೆ ಥರ ಫೆಸಿಲಿಟಿ ಬರ್ತಾ ಹೋಗ್ತದೆ. ಸೊ ಅದನ್ನು ಮಾಡ್ಕೋಬೇಕು. ನೀವು ಅದನ್ನು ನೀವೆಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಇದೊಂದು ನಿಮ್ಮ ಮಕ್ಕ ಕೇಳ್ಕೊಳ್ತೀನಿ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಗೊತ್ತಿದೆ ನಿಮಗೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಷ್ಟೇ, ನೀವು 3 ಲಕ್ಷ ತನಕ ಕೊಡ್ತಾರೆ, ಅತಿ ಕಡಿಮೆ ಇಂಟ್ರೆಸ್ಟು. ಸೊ ಗುಂಪು ಅಪಘಾತ ವಿಮೆ ಅಂತ ಇದು ನಾನು ಎಲ್ಲ ಸೊಸೈಟಿಗೂ ದಯವಿಟ್ಟು ನಾನು ಹೇಳಿದೆ, ಮೋಸ್ಟ್ಲಿ ಇಲ್ಲೆಲ್ಲ ಕೊಟ್ಟಿರ್ಬೋದು. ನೀವು ಪ್ರತಿ ಸರಿ ನಮಗೆ ಏಪ್ರಿಲ್ ಮೇ ತಿಂಗಳೊಳಗಡೆ ನಿಮ್ಮಲ್ಲಿ ಯಾರು ಮೆಂಬರ್ಸ್ ಇರ್ತಾರೋ ಒಂದ್ಸರಿ ಮಾಡಿಕೊಟ್ಟಿದ್ರೆ ಮತ್ತೇನು ಅದು ಅಲ್ಲೆಲ್ಲ ಕೊಡಬೇಕು, ಆಲ್ರೆಡಿ ಇರುತ್ತೆ, ಹೊಸದಾಗಿ ಸೇರಿದಾಗ ಕೊಡಬೇಕು. ನಮಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಕೇಳಿರ್ತೀವಿ ನಾವು, ಆಧಾರ್ ಕಾರ್ಡು, ಅವ್ರ ಬ್ಯಾಂಕ್ ಡೀಟೇಲ್ಸು, ಅವ್ರದ್ದು ಇದ್ದದ್ದೆಲ್ಲ ಸ್ಪೌಸು, ಅವ್ರ ಗಂಡ ಹೆಂಡತಿ ಅವ್ರದ್ದು ಯಾರು ಅವ್ರದ್ದು ಏನು ಡಿಪೆಂಡೆಂಟ್ಸು ಆ ಥರದ್ದೆಲ್ಲ ಕೊಟ್ಟರೆ ನಾವು ಒಂದ್ಸರಿ ನಾವು ಫೀಡ್ ಮಾಡಿಬಿಟ್ರೆ ಅಷ್ಟೇ ಕೆಲಸ. ಅದಕ್ಕೆ ನಾವು ಇನ್ಶೂರೆನ್ಸ್ ಅಮೌಂಟ್ ನಾವು ಕಟ್ಟೋ ಅವಶ್ಯಕತೆ ಇಲ್ಲ, ಸರ್ಕಾರನೇ ಕಟ್ಟುತ್ತದೆ. ಸೊ ನಮಗೇನು ಕೆಲವಕ್ಕೆ ನಾವು ಆಲ್ರೆಡಿ ಅವಘಡಗಳಾಗ್ತದೆ ಮೀನುಗಾರಿಕೆಗೆ ಹೋದಾಗ ನಾವು ಸಂಕಷ್ಟ ಪರಿಹಾರದಿಂದ ನಾವು ಪರಿಹಾರ ಕೊಡ್ತೀವಿ. ಅದಲ್ಲದೆ ಈ ಆಕ್ಸಿಡೆಂಟ್ ಗುಂಪು ವಿಮೆಯಿಂದ ನಾವು ಅವ್ರಿಗೆ ಕೂಡ ಮತ್ತೆ ನಾವು ಸಪೋಸ್ ಏನಾದರೂ ಕಂಪ್ಲೀಟ್ ಏನಾದ್ರು ಡೆತ್ ಆದರೆ ಅಥವಾ ಪೂರ್ತಿ ಅಂಗವೈಕಲ್ಯ ಆದರೆ ಅವರು ಕೂಡ ಅದರಿಂದ 5-6 ಲಕ್ಷ ದುಡ್ಡು ಸಿಗ್ತದೆ. ಮತ್ತು ಏನು ಹಾಸ್ಪಿಟಲೈಸ್ ಖರ್ಚು ಅದು ಸಿಗ್ತದೆ. ಸೊ ಇದೊಂದು ಅಡಿಷನಲ್ ಬೆನಿಫಿಟ್ ಸಿಗ್ತದೆ ಒಂದು ಕುಟುಂಬಕ್ಕೆ ಆ ಸಮಯದಲ್ಲಿ ಇದ್ದರೆ ಇದರಲ್ಲಿ ಅದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಬಟ್ ಇದೆಲ್ಲ ನಿಮ್ಮ ಸಂಘಗಳು ದಯವಿಟ್ಟು ನೀವು ಅದನ್ನು ಮೆಂಬರ್ಸ್ ಎಲ್ಲರಿಗೂ ಇದು ಮಾಡಿಸ್ಲಿಕ್ಕೆ ಓನ್ಲಿ ಇನ್ಫಾರ್ಮೇಷನ್ ಕೊಡೋದಷ್ಟೇ ಬಿಟ್ಟರೆ ಬೇರೆ ಏನು ಮಾಡೋದಿಲ್ಲ. ನೀವು ಅಷ್ಟೇ ನೀವು ತಾಲೂಕು ಕಚೇರಿ ಕೊಟ್ಟರೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ಅದೆಲ್ಲರಿಗೂ ಸರ್ಕಾರದ ಅದು ಇನ್ಶೂರೆನ್ಸ್ ಪ್ರೀಮಿಯಂ ಅವ್ರು ಕಟ್ತಾರೆ. ಸೊ ಅವರೆಲ್ಲರೂ ಎನ್ರೋಲ್ ಆಗ್ತಾರೆ. ಇದು ಅಷ್ಟೇ NRLM ಇದರಲ್ಲಿ ಮತ್ಸ್ಯ ಸಂಜೀವನಿ ಅಂತ ನಮ್ಮ ಏನು ಇದರಲ್ಲಿ ನಿಮ್ಮ ಊರೆಲ್ಲ ಸಣ್ಣ ಪುಟ್ಟ ಕೆರೆಗಳಿರ್ತದೆ, ನಿಮ್ಮ SHGಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿಕೊಂಡ್ರೆ ಅವ್ರಿಗೆ ಕೂಡ ನೀವು ಕೆರೆ ಮೀನುಗಾರಿಕೆ ಮಾಡೋದಕ್ಕಂತ ಅವಕಾಶ ಇದೆ. ಸೊ ಈ ಥರ ಗುಂಪು ಮಾಡಿಕೊಂಡ್ರೆ ನಿಮಗೆ NRLM ಇದೇನೋ ಸುಮ್ಮನೆ ನಮಗೆ ಬಂದು ಆ ಥರ ತಿಳ್ಕೊಬಾರ್ದು ನಾವು. ಯಾಕೆಂದರೆ ಇಲ್ಲಿ ಬೇಕಾಷ್ಟು ಬೆನಿಫಿಟ್ ಇರುತ್ತೆ ನಮಗೆ. ಏನೋ ಬಿಡೋ ಅಷ್ಟಂತ ತಾತ್ಸಾರ ಮಾಡಿದ್ರೆ ಅದು ಯಾರೋ ಬೇರೆ ತಗೊಂಡೋಗಿ ನಮ್ಮ ಮೀನುಗಾರರು ತೊಗೊಂಡ್ರೆ ನಮಗೂ ಅನುಕೂಲ ಇದಾಗ್ತದೆ. ಇದರಲ್ಲೆಲ್ಲ ನಿಮಗೆ ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ನೀವು ಏನಾದರೂ ಆಹಾರ ಘಟಕಗಳು ಮಾಡ್ಬೋದು, ನಮ್ಮ ಕೆರೆಗಳು ತೊಗೊಳ್ಬೋದು, ವ್ಯಾಪಾರ ಮಾಡೋದು, ಬೇರೆ ಯಾವ ಥರ ಎಲ್ಲ ಥರದ್ದು ನಿಮಗೆ ನೀವು ಗುಂಪುಗಳಾಗಿ ಮುಂದೆ ಬಂದರೆ ಇದರಲ್ಲ ನ್ಯಾಷನಲ್ ಇದು ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಇದರಲ್ಲಿ ನಿಮಗೆ ಎಲ್ಲ ಸಹಕಾರ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ನಿಮಗೆ ಪ್ರತಿಯೊಂದು ಫೆಸಿಲಿಟಿ ಮಾಡಿಕೊಡ್ತಾರೆ. ನಿಮ್ಮ ಚಿಕ್ಕದಾದ ಒಂದು ಗುಂಪಲ್ಲಿ ನೀವೆಲ್ಲ ಆರ್ಥಿಕ ಚಟುವಟಿಕೆ ಮಾಡ್ತಾ ಹೋಗ್ಬೋದು. ಅದನ್ನು ದಯವಿಟ್ಟು ನೀವು ಕೆಲವೊಂದು ಅದಕ್ಕೆ ಇಂಥದ್ದೇ ಏನು ಚಟುವಟಿಕೆ ಒಂದೇ ಅಂತಿಲ್ಲ, ನೀವು ಯಾವ್ದು ಮಾಡಿದ್ರೂ ಅದರಲ್ಲಿ ಕನ್ಸಿಡರ್ ಮಾಡ್ತಾರೆ. ಬಟ್ NRL ಜಿಲ್ಲಾ ಪಂಚಾಯತ್ ಇರ್ತದೆ, ನಿಮ್ಮೆಲ್ಲ ಗೊತ್ತಿರ್ಬೋದು, ಊರಲ್ಲೆಲ್ಲ ನಿಮ್ಮ ಸಣ್ಣ ಸಂಘಗಳೆಲ್ಲ ಮಾಡ್ತಿರ್ತಾರೆ. ಅದ್ರಲ್ಲಿ ನೀವು ಸೇರಿಕೊಂಡ್ರೆ ಮುಂದೆ ನಾವು ಇಲಾಖೆಯಿಂದ ನಾವು ರೆಕಮೆಂಡ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಮೀನುಗಾರರ ಮಕ್ಕಳು ಇದೊಂದು ವಿದ್ಯಾನಿಧಿ ಅಂತ ಇದಿರ್ತದೆ. ಆ ಪೋರ್ಟಲಲ್ಲಿ ನೀವು ನಿಮ್ಮ ಮಕ್ಕಳಿಂದ ಏನು ಓದ್ತಿದ್ದಾರೆ SLC PUC ಡಿಗ್ರಿ ಅಥವಾ ಏನಿದ್ರೆ ನೀವು ಅಪ್ಲೈ ಮಾಡಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಅವ್ರಿಗೆ ಸಿಗ್ತದೆ.